ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಓಂ ಗಣಪತಿಯೇ ನಮಃ ಅಥವಾ ಓಂ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಬನ್ನಿ ನೋಡಿ. ಮಕರ ರಾಶಿಯವರಿಗೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗುವಂಥ ಸಮಯ ಖಂಡಿತವಾಗಲೂ ಬಂದಿದೆಯಾ? ಮಕರ ರಾಶಿಯವರೇ, ಮೇ ತಿಂಗಳಲ್ಲಿ ಹೂಡಿಕೆ ಮಾಡೋ ಮುಂಚೆ ಸ್ವಲ್ಪ ಎಚ್ಚರ ವಹಿಸಬೇಕಾಗುತ್ತೆ. ಮಕರ ರಾಶಿಯವರ ವೃತ್ತಿ ಜೀವನದ ಬದುಕಿನಲ್ಲಿ ತಿರುವು ಸಿಗುವಂಥ ಸಮಯ ಬಂದಿದೆಯಾ? ನೋಡೋಣ ಸ್ನೇಹಿತರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಸ್ನೇಹಿತರೆ, ನನ್ನ ಸಮಸ್ತ ಸ್ನೇಹಿತರಿಗೂ ಕೂಡ ಆ ರಾಘವೇಂದ್ರ ಸ್ವಾಮಿ ಒಳ್ಳೆಯದನ್ನು ಮಾಡಲಿ ಅಂತ ಆ ರಾಘವೇಂದ್ರ ಸ್ವಾಮಿನ ನೆನೀತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದೇ ಈ ತಿಂಗಳು ಅಂತಂದರೆ ಮೇ 2026ರಲ್ಲಿ ಗ್ರಹಗತಿಗಳ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲೆಲ್ಲ ಪ್ರಭಾವ ಬೀರುತ್ತೆ. ಯಾವೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ಈ ತಿಂಗಳಲ್ಲಿ ಯಾವ ಗ್ರಹಗಳು ತನ್ನ ಪತನವ ಬದಲಾಯಿಸುತ್ತದೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೆಯದಾಗಿ ಕುಜಗ್ರಹ 11ನೇ ತಾರೀಕು ಕುಜಗ್ರಹ ಮೀನರಾಶಿಯಿಂದ ಮೇಷರಾಶಿಗೆ ತನ್ನ ಪತನ ಬದಲಾಯಿಸಿದರೆ, 15ನೇ ತಾರೀಕು ಸೂರ್ಯಗ್ರಹ ಮೇಷರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಹಾಗೆ 14ನೇ ತಾರೀಕು ಶುಕ್ರಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ, ಮೊದಲನೆಯದಾಗಿ 15ನೇ ತಾರೀಕು ಬುಧ ಗ್ರಹ ಮೇಷರಾಶಿಯಿಂದ ವೃಷಭ ರಾಶಿಗೆ ಬಂದರೆ, 23ನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸಿದ್ದಾರೆ. ಇನ್ನು ಉಳಿದ ಗ್ರಹಗಳಾಗಿರುವಂಥ ರಾಹು ಗ್ರಹ ಕುಂಭ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ ಹಾಗೂ ಕೇತು ಗ್ರಹ ಸಿಂಹ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಹಾಗೆ ಶನಿ ಗ್ರಹ ಮೀನ ರಾಶಿಯಲ್ಲಿ ಸ್ಥಿತನಾಗಿದ್ದರೆ, ಇನ್ನು ಗುರುಗ್ರಹ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಈ ಗ್ರಹಗಳ ಒಂದು ಬದಲಾವಣೆಯಿಂದ ಏನೆಲ್ಲ ಪರಿಣಾಮ ಬೀಳುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಏನಂತಂದರೆ ನೋಡಿ, ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೇ ನಮಗೆ ಗೊತ್ತಾಗುತ್ತೆ ಒಬ್ಬ ಮನುಷ್ಯನಿಗೆ ಅದು ಏನೆಲ್ಲ ಪರಿಣಾಮ ಬೀರುತ್ತೆ ಅಂತ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನೂ ಕೂಡ ಒಮ್ಮೆ ಪರಿಶೀಲನೆ ಮಾಡಿಸಿಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಏನಕ್ಕೆ ಅಂತಂದರೆ ನೋಡಿ, ಅದರಲ್ಲಿ ಇರುವಂತಹ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತದೆ. ಹಾಗೆ ನಿಮ್ಮ ದಶಾಭಕ್ತಿ ಕೂಡ ಬೇರೆ ಆಗಿರುತ್ತೆ. ಅದರ ಮೇಲೆ ನಿಮಗೆ ಫಲಗಳಲ್ಲಿ ವ್ಯತ್ಯಾಸನೂ ಕೂಡ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಜಾತಕ ಪರಿಶೀಲನೆ ಮಾಡಿಸಿಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ ಸ್ನೇಹಿತರೆ. ಹಾಗಿದ್ರೆ ಗ್ರಹಗತಿಗಳ ಒಂದು ಬದಲಾವಣೆಯಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಿದೆ ಅಂತ ನೋಡೋಣ ಬನ್ನಿ. ನೋಡಿ, ಮಕರ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಆಗಿರುವಂಥ ಶನಿಗ್ರಹ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಇದು ತುಂಬ ಧೈರ್ಯ ಕೊಡುವಂಥ ಮನೆ ಆಗಿರುತ್ತೆ, ಅಥವಾ ಪರಾಕ್ರಮದ ಮನೆ ಆಗಿರುತ್ತೆ, ಸಾಹಸದ ಮನೆ ಆಗಿರುತ್ತೆ. ಮತ್ತು ನೀವು ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಅಥವಾ ಜನಗಳಿಗೆ 4 ಜನಗಳಿಗೆ ನಿಮ್ಮ ಮಾತು ಹೇಳಿದರೆ ಅವರು ಕೇಳ್ತಾರೆ ಅನ್ನುವಂಥ ಸ್ಥಾನದಲ್ಲಿ ಅಡ್ಮಿನ್ ಗ್ರೂಪಲ್ಲಿ ಇದ್ದೀರಾ, ನಿಮ್ಮೆಲ್ಲರಿಗೆ ಏನಾಗುತ್ತೆ, ನಿಮ್ಮ ಮಾತಿಗೆ ಒಂದು ಬೆಲೆ ಬರುತ್ತೆ ಸ್ನೇಹಿತರೆ. ಆದರೆ ಸ್ವಲ್ಪ ಕಠಿಣ ಪರಿಶ್ರಮವನ್ನು ಪಡಬೇಕಾಗಿ ಬರುತ್ತೆ. ಶನಿ ಇರುವಂಥ ಜಾಗನೇ ಹಾಗೆ, ಖಂಡಿತವಾಗ್ಲೂ ಒಳ್ಳೆಯದನ್ನು ಮಾಡ್ತಾನೆ. ಅವನು ಕೂತಿರೋ ಜಾಗದಲ್ಲಿ ಒಳ್ಳೆಯದನ್ನೇ ಮಾಡ್ತಾನೆ. 3ನೇ ಮನೆಗೆ ಸಂಬಂಧಪಟ್ಟಂಗೆ ನಿಮಗೆ ಏನೆಲ್ಲ ಆಗಬೇಕಾಗಿದೆ ಅದೆಲ್ಲನೂ ಕೂಡ ಆಗುತ್ತೆ. ಆದರೆ ಸ್ವಲ್ಪ ಪರಿಶ್ರಮನೂ ಕೂಡ ನೀವು ಪಡಬೇಕಾಗಿ ಬರುತ್ತೆ. ಇನ್ನು 2ರಲ್ಲಿ ರಾಹು ಕೂತ್ಕೊಂಡಿದ್ದಾನೆ. ಸೊ ಹಾಗಾಗಿ ಮಾತಿನ ಮೇಲೆ ನಿಗಾ ಇಡಬೇಕು. ನಿಮ್ಮ ಸಂಬಂಧದಲ್ಲಿ ಅಥವಾ ನಿಮ್ಮ ಒಂದು ರಿಲೇಟಿವ್ಸ್ ಅಲ್ಲೇ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಬರೋ ಚಾನ್ಸಸ್ ಇರುತ್ತೆ. ಏನಾದರೂ ಬ್ಲಡ್ ರಿಲೇಟೆಡ್ ಆಗಿರಬಹುದು ಅಥವಾ ಸ್ಕಿನ್ ಡಿಶೀಸ್ ಆಗಿರ್ಬೋದು. ಈ ರೀತಿ ಕೆಲವು ಸಮಸ್ಯೆಗಳು ಅಥವಾ ಸ್ಟಮಕ್ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿದ್ರೇ ಒಳ್ಳೆಯದು. ಇನ್ನು ನಿಮಗೆ 4ನೇ ಮನೆ ಅಂತ ಬಂದಾಗ ಕುಜನ ಒಂದು ಸಂಚಾರ ನಡೀತಾ ಇದೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಅಥವಾ ಏರಿಳಿತಗಳು ಬಂದರೂ ಕೂಡ ಭೂಮಿಗೆ ಸಂಬಂಧಪಟ್ಟಿದ ವ್ಯವಹಾರಗಳಲ್ಲಿ ಯಶಸ್ಸನ್ನು ನೋಡುವಂಥ ಟೈಮ್ ಆಗಿರುತ್ತೆ. ನೀವೇನಾದರೂ ಭೂಮಿ ತಗೋಬೇಕು ಅಂದ್ಕೊಂಡಿದ್ರೆ ಅಥವಾ ಮಾರಬೇಕು ಅಂದ್ಕೊಂಡಿದ್ರೆ ಅಥವಾ ಮನೆ ದುರಸ್ತಿ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡಿದ್ರೆ ಇದು ಉತ್ತಮವಾದ ಸಮಯ ಆಗಿರುತ್ತೆ ಸ್ನೇಹಿತರೆ. ನೀವೇನಾದರೂ ಇವಾಗ ಪ್ರಯತ್ನ ಪಟ್ಟರೆ ಆ ಕೆಲಸಗಳು ಸರಾಗವಾಗಿ ಬೇಗ ಫಿನಿಶ್ ಆಗುವಂಥ ಒಂದು ಟೈಮ್ ಆಗಿರುತ್ತೆ. ಇನ್ನು 5ನೇ ಮನೆಯಲ್ಲಿ ನಿಮಗೆ ಸೂರ್ಯ ಮತ್ತು ಬುಧರ ಸಂಚಾರ ನಡೀತಾ ಇದೆ. ಸೊ ಹಾಗಾಗಿ ಬುಧಾದಿತ್ಯ ಯೋಗನೂ ಕೂಡ ಕ್ರಿಯೇಟ್ ಆಗಿದೆ. 5ನೇ ಮನೆ ಅನ್ನೋದು ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ. 5ನೇ ಮನೆಯಲ್ಲಿ ಸೂರ್ಯ ಬಂದಿರೋದ್ರಿಂದ ಗೌರ್ಮೆಂಟ್ ಸಂಬಂಧಪಟ್ಟಿರೋ ಕೆಲಸಗಳು ಆಗುವಂಥದ್ದು, ರಾಜಕಾರಣಿಗಳಿಂದ ಏನಾದರೂ ಕೆಲಸ ಆಗಬೇಕು ಅಂದರೆ ಆಗುವಂಥದ್ದು. ಇನ್ನು ಬುಧನ ಒಂದು ಸಂಯೋಗ ಕೂಡ ಆಗ್ತದೆ. ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗುವಂಥದ್ದು, ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ
ಭಿನ್ನಾಭಿಪ್ರಾಯ ಬಂದರೂ ಕೂಡ ಬುಧ ಇರೋದ್ರಿಂದ ಪ್ರೀತಿ ವಿಶ್ವಾಸನೂ ಜಾಸ್ತಿ ಆಗುತ್ತೆ, ಬುದ್ಧಿವಂತಿಕೆ ಜಾಸ್ತಿ ಆಗುತ್ತೆ. ಇನ್ನು ನಿಮ್ಮ ಮಕ್ಕಳ ಒಂದು ಬುದ್ಧಿವಂತಿಕೆಯೂ ಕೂಡ IQ ಪವರ್ ಜಾಸ್ತಿ ಆಗುತ್ತೆ. ಅದರಿಂದ ನಿಮಗೆ ಖುಷಿ ಆಗುತ್ತೆ, ನಮ್ಮ ಮಗು ಇಷ್ಟು ಚೆನ್ನಾಗಿ ಕೇಳಿದ ಕ್ವಶನ್ಗೆಲ್ಲ ಇಷ್ಟು ಚೆನ್ನಾಗಿ ಆನ್ಸರ್ ಮಾಡಿದೆ, ನಾವು ಅಂದ್ಕೊಂಡೇ ಇದೆಲ್ಲ ಇಷ್ಟು ಬುದ್ಧಿವಂತಿಕೆ ಉಪಯೋಗಿಸ್ತಾ ಇದೆ ಅನ್ನುವಂಥ ಒಂದು ಹ್ಯಾಪಿನೆಸ್ ಸಿಗುತ್ತೆ. ಹಾಗೆ ನಿಮಗೆ ಗೌರ್ಮೆಂಟ್ ರಿಲೇಟೆಡ್ ಏನೇ ಕೆಲಸ ಆಗಬೇಕು ಅಂದರೆ ಈ ಸಮಯದಲ್ಲಿ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಆಗುವಂಥ ಟೈಮ್ ಆಗಿರುತ್ತೆ. ಇನ್ನು 6ನೇ ಮನೆ ಅಂತ ಬಂದಾಗ ಗುರು ಮತ್ತು ಶುಕ್ರರ ಒಂದು ಸಂಯೋಗ ಆಗ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಚಾಲೆಂಜಿಂಗ್ ಟೈಮ್ ಅಂತ ಹೇಳ್ಬೋದು. ನಿಮಗೆ ಯಾರೇ ಶತ್ರುಗಳು ಇದ್ದರೆ, ಏನೇ ಕಾಟ ಕೊಡ್ತಾ ಇದ್ದರೆ ಯಶಸ್ಸು ನಿಮ್ಮದಾಗುತ್ತೆ. ಆದರೆ ಕೆಲಸಗಳು ಯಾವ ಕೆಲಸಗಳು ನಿಮಗೆ ಆಗುತ್ತೆ, ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡಿದರೆ ಲೋನ್ ಆಗುತ್ತೆ, ಕೋರ್ಟ್ ಕೇಸ್ ಇತ್ತು ಅಂದರೆ ಅದರಲ್ಲಿ ನಿಮಗೆ ವಿನ್ನಿಂಗ್ಸ್ ಆಗುವಂಥದ್ದು. ಮತ್ತು ನೀವೇನಾದರೂ ಯಾವುದಾದ್ರೂ ನಿಮಗೆ ಶತ್ರುಗಳ ಕಾಟ ಜಾಸ್ತಿ ಆಗಿದೆ ಅಂತಂದರೆ ಖಂಡಿತ ಅವರ ಮುಂದೆ ನಿಮಗೆ ಗೆಲುವಾಗುವಂಥದ್ದು ಒಂದು ಟೈಮ್ ಆಗಿರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಾ ಅಂದರೆ ಅದರಲ್ಲಿ ಯಶಸ್ಸಾಗುತ್ತೆ. ಯಾಕೆ ನೋಡಿ, 5ನೇ ಮನೆಯಲ್ಲಿ ಆಲ್ರೆಡಿ ಸೂರ್ಯ ಕೂತಿದ್ದಾನೆ. ಗೌರ್ಮೆಂಟ್ ಕೆಲಸಗಳಿಗೆ ಖಂಡಿತವಾಗ್ಲೂ ಅವನು ಸಪೋರ್ಟ್ ಮಾಡ್ತಾನೆ. ಜೊತೆಗೆ 6ನೇ ಮನೆಯಲ್ಲಿ ಗ್ರಹಗಳು ಇರೋದ್ರಿಂದ ಈ ಟೈಮಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಏನಾದರೂ ಬರೆಯೋದಿದ್ರೆ ಬರೀರಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆ ರಿಸಲ್ಟ್ ಬರುವಂಥ ಟೈಮ್ ಆಗಿರುತ್ತೆ. ಈ ಸಮಯನ ದುರುಪಯೋಗ ಪಡಿಸಿಕೊಳ್ಳೋಕ್ಕೆ ಹೋಗಬೇಡಿ. ಇನ್ನು ನಿಮಗೆ ಕೇತು ಸಂಚಾರ ಅಂತ ನೋಡೋಕ್ಕೆ ಬಂದಾಗ, ಕೇತು 8ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುತ್ತೆ. ಎಸ್ಪೆಷಲಿ ಮೂಳೆಗೆ ಸಂಬಂಧಪಟ್ಟಿರೋದಾಗಿರಬಹುದು, ಅಥವಾ ಏನಾದರೂ ಕೆಲವು ಸರ್ಜರಿಗಳಾಗುವಂಥದ್ದು, ಅಥವಾ ಡೆಂಟಲ್ ಪ್ರಾಬ್ಲಮ್ ಆಗುವಂಥದ್ದು, ಸ್ಕಿನ್ ಡಿಸೀಸ್ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಸ್ವಲ್ಪ ಈ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ. ಮೊದಲನೇ ಏನಾದರೂ ಸಮಸ್ಯೆಗಳು ಕಾಡ್ತಿದೆ ಅಂತ ಅಂದಾಗ ಫಸ್ಟು ನೀವು ಅದಕ್ಕೆ ಪ್ರಿಕಾಷನ್ಸ್ ತಗೊಳ್ಳಿ. ಇನ್ನು ವಿದ್ಯಾರ್ಥಿಗಳು ಅಂತ ಬಂದಾಗ, ನಾನು ಆಗಲೇ ಹೇಳಿದೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಎಲ್ಲ ಬರೀತೀರಾ ಅಂತ ಅಂದಾಗ ವಿದ್ಯಾರ್ಥಿಗಳಿಗೆ ಟೈಮ್ ತುಂಬ ಚೆನ್ನಾಗಿದೆ ಅಂತ ಅರ್ಥ. ಸೊ ಗುರು 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಸ್ವಲ್ಪ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಒಳ್ಳೆ ಮಾರ್ಕ್ಗಳನ್ನು ತಗೋಬಹುದು. ಇನ್ನು ಪರಿಹಾರವಾಗಿ ಏನು ಮಾಡಬೇಕು, ಕೆಲವೊಂದು ಸಮಸ್ಯೆಗಳು ಕೂಡ ನೀವು ಎದುರಿಸ್ತಾ ಇದ್ದೀರಲ್ಲ, ಸಮಸ್ಯೆಗೆ ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದರೆ, ಮೊದಲನೇದಾಗಿ ಪ್ರತಿ ಶನಿವಾರದ ದಿವಸ ನೀವು ಕಾಗೆಗಳಿಗೆ ಒಂದು ಇಡಿಯಷ್ಟು ಅನ್ನನ ತಗೊಂಡು ಹೋಗಿ ಹಾಕಿ, ಅದು ನಿಮಗೆ ಉತ್ತಮವಾದ ಫಲಗಳನ್ನು ಕೊಡುತ್ತೆ. ಒಂದು ಪುಣ್ಯ ಕೂಡ ನಿಮಗೆ ಬರುತ್ತೆ. ಜೊತೆಗೆ ನೀವು ದುರ್ಗಾದೇವಿ ಆರಾಧನೆ, ಅದರಲ್ಲೂ ರೌದ್ರ ರೂಪದಲ್ಲಿ ಇರುವಂಥ ದುರ್ಗಾದೇವಿ ಆರಾಧನೆ ಮಾಡೋದ್ರಿಂದ ಕೂಡ ನಿಮಗೆ ಕೆಲವೊಂದು ನೆಗೆಟಿವಿಟಿ ಏನಾಗ್ತಿದೆ ಅದನ್ನು ತಪ್ಪಿಸ್ಕೋಬಹುದು. ಇನ್ನು ಬೀದಿ ನಾಯಿಗಳಿಗೆ ಆಹಾರ ಹಾಕುವಂಥದ್ದು ಅಥವಾ ಗಣಪತಿಯ ಧ್ಯಾನ ಮಾಡೋದು, ಪ್ರತಿದಿನ ಓಂ ಗಣಪತಿಯೇ ನಮಃ ಅನ್ನುವಂಥ ಮಂತ್ರನ 21 ಬಾರಿ ಹೇಳಿಕೊಳ್ಳೋದ್ರಿಂದ ಎಂಥ ಸಂಕಷ್ಟಗಳು ಬಂದರೂ ಕೂಡ ಅದರಿಂದ ನೀವು ದೂರ ಆಗಬಹುದು. ಈಗ ನಾನು ಮೊದಲೇ ಹೇಳಿದೆ, ನಿಮಗೆ ಏನಂದರೆ ನಿಮ್ಮ ವೈಯಕ್ತಿಕ ಜಾತಕ ತೋರಿಸಿಕೊಳ್ಳೋದಕ್ಕೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲೂ ಕೂಡ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ದಶಾಭುಕ್ತಿಗೆ ತಕ್ಕನಾಗಿ ಪರಿಹಾರ ಮಾಡಿಕೊಂಡ್ರೆ ಕೆಲವೊಂದು ಸಮಸ್ಯೆಗಳು ಏನಾದರೂ ಆಗ್ತಿದೆ ಅಂದಾಗ ಅದಕ್ಕೆ ನಿಮಗೆ ತಕ್ಕ ಪ್ರಿಕಾಷನ್ ಸಿಗ್ತಾ ಹೋಗ್ತಾ ಇರುತ್ತೆ. ಸೊ ನೀವೇನಾದರೂ ನಮ್ಮ ಹತ್ರ ಅಂದರೆ ನೀವು ಈ ಜಾತಕನ ನಿಮ್ಮ ಹತ್ತಿರದ ಜ್ಯೋತಿಷಿಗಳಿಗೆ ತೋರಿಸೋದನ್ನು ಖಂಡಿತ ಮರಿಬೇಡಿ. ಖಂಡಿತವಾಗ್ಲೂ ಕರೆಕ್ಟಾಗಿರೋ ಒಂದು ಪರಿಹಾರ ತಗೋಬೇಕು ಅನ್ನೋದಾಯಿತು ಅಂದರೆ ನಿಮ್ಮ ಜ್ಯೋತಿಷ್ಯನ ಕರೆಕ್ಟಾಗಿ ಒಳ್ಳೆ ಜ್ಯೋತಿಷಿ ಹತ್ರ ನಿಮ್ಮ ಜಾತಕವನ್ನು ತೋರಿಸಿ ಖಂಡಿತ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ಮೇ ತಿಂಗಳಲ್ಲಿ ತುಂಬ ಒಳ್ಳೆಯದಾಗಲಿ ಈ ಮಕರ ರಾಶಿಯವರಿಗೆ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ, ಯಾಕಂದರೆ ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ನಿಮಗೆ ವಿಷಯ ಸಂಪೂರ್ಣವಾಗಿ ಅರ್ಥ ಆಗೋದಿಲ್ಲ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮತ್ತು ಮಕರ ರಾಶಿಯ ಸ್ನೇಹಿತರಿಗೆ, ಸಂಬಂಧಿಗಳಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಅವ್ರಿಗೂ ಕೂಡ ವಿಷಯ ತಲುಪಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ.